ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ರೆಸಿಪಿಯೊಂದಿಗೆ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇದು ಬೆಟ್ಟದ ನೆಲ್ಲಿಕಾಯಿ. ಸೊ ಬೆಟ್ಟದ ನೆಲ್ಲಿಕಾಯಿ ಸೀಸನ್ ಮುಗೀತು, ವಿಂಟರ್ಸಲ್ಲಿ ಬರುತ್ತೆ ಯೂಶ್ವಲಿ. ಆದರೆ ಈಗ ಸಿಕ್ತು ನನಗೆ ಫ್ರೆಶ್ ಆಗಿ, ಸೊ ಹಾಗಾಗಿ ತೊಗೊಂಡು ಬಂದೆ. ಮತ್ತು ಅದರಿಂದ ನಾನು ಒಂದು ಸ್ವೀಟ್ನ ಮಾಡ್ತೀನಿ. ಇದು ಮುರಬ್ಬ ಅಂತೀವಿ, ಬೆಟ್ಟದ ನೆಲ್ಲಿಕಾಯಿ ಮುರಬ್ಬ. ಸಣ್ಣ ನೆಲ್ಲಿಕಾಯಿ ಬರುತ್ತಲ್ಲ, ಅದರಿಂದನೂ ಕೂಡ ಮಾಡ್ಬೋದು. ಮತ್ತು ಈಗ ಮ್ಯಾಂಗೋ ಸೀಸನ್, ಸೊ ಅದು ರಾ ಮ್ಯಾಂಗೋ ಇರುತ್ತಲ್ಲ, ಅದರಿಂದ ಕೂಡ ಮಾಡ್ಕೊಳ್ಬೋದು. ಸೊ ಈಗ ನಾನು ಇಷ್ಟನ್ನು ತೊಗೊಂಡು ಬಂದಿದ್ದೆ. ಸೊ ಅದನ್ನು ಈಗ ಚೆನ್ನಾಗಿ ವಾಶ್ ಮಾಡಿ ಈಗ ಸ್ಟೀಮ್ ಮಾಡಬೇಕು. ಅದು ನಾನೀಗ ಇದು ಮೋದಕ್ ಪಾತ್ರೆ ಏನಿರುತ್ತೆ ಅದ್ರ ಮೇಲೆ ಇಟ್ಟಿದ್ದೀನಿ, ಕೆಳಗಡೆ ನೀರು ಹಾಕಿ. ಸೊ ಇದು ಸ್ಟೀಮ್ ಆಲ್ಮೋಸ್ಟು 15-20 ಮಿನಿಟ್ಸ್ ಸ್ಟೀಮ್ ಮಾಡ್ಬೋದು ನೀವು. ಸೊ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಕೆಲವರು ಮಾಡ್ತಾರೆ, ಕೆಲವರಿಗೆ ಗೊತ್ತಿದೆ ಅಂತಲೂ ಅಂದ್ಕೊಳ್ತೀನಿ. ಸೊ ಯಾರಿಗೆಲ್ಲ ಗೊತ್ತಿದೆ, ಯಾರೆಲ್ಲ ಮಾಡ್ತೀರಾ ಈ ಥರ, ಸೊ ನನಗೆ ಕಮೆಂಟ್ ಮೂಲಕ ಹೇಳಿ. ಅಂದರೆ ಇದು ಪಿಕಲ್ ಥರನೇ, ಆದರೆ ಸಿಹಿ ಇರುತ್ತೆ, ಸ್ವಲ್ಪನೂ ಖಾರ ಇರೋದಿಲ್ಲ. ಅದಕ್ಕೇನು ಖಾರ ಅದು ಮಿಕ್ಸ್ ಮಾಡೋದಿಲ್ಲ ನಾನು. ಸೊ ಬೆಲ್ಲದಿಂದ ಮಾಡ್ತೀನಿ. ಸೊ ಹಾಗೆ ಹೆಲ್ದಿ ಕೂಡ, ಮಕ್ಕಳು ಕೂಡ ಕೊಡ್ಬೋದು. ಸೊ ಪಿಕಲ್ ಆಲ್ಟರ್ನೇಟಿವ್ ಆಗಿ, ಪಿಕಲ್ ಬೇಡ ಅಂದರೆ ಆಲ್ಟರ್ನೇಟಿವ್ ಆಗಿ ಇದನ್ನು ತಿನ್ಬೋದು. ಅಂದರೆ ಈಗ ಮನೆಯಲ್ಲಿ ಡಯಾಬಿಟೀಸ್ ಇರ್ತಾರೆ ಅಥವಾ BP ಇರ್ತಾರೆ, ಅವರೆಲ್ಲ ಪಿಕಲ್ ತಿನ್ನಬಾರ್ದು ಅಂತಾರಲ್ಲ. ಸೊ ಯಾಕಂದರೆ ಸಾಲ್ಟ್ ಇರುತ್ತೆ, ತುಂಬ ಆಯಿಲ್ ಇರುತ್ತೆ. ಸೊ ಹಾಗೆ ಇದನ್ನು ಅವರಿಗೆ ಕೊಡ್ಬೋದು ನೀವು. ಯಾಕಂದರೆ ಜಸ್ಟ್ ಊಟ ಅಷ್ಟೇ, ಪಲ್ಯ ಅದೆಲ್ಲ ಏನು ರೋಟಿ ಪಲ್ಯ ಮತ್ತು ಅನ್ನ ಸಾರು ಈ ಥರ ತಿನ್ನೋದೇ ಬೇಜಾರಾಗುತ್ತೆ. ಸೊ ನೆಂಚ್ಕೊಳ್ಳೋದಕ್ಕೆ ಏನಾದರೂ ಬೇಕನ್ಸುತ್ತಲ್ಲ. ಸೊ ಹಾಗಾಗಿ ಈ ಥರ ಮಾಡಿಕೊಡಿ ಮನೆಯಲ್ಲಿ. ಚಿಕ್ಕ ಮಕ್ಕಳಿದ್ರೂ ಅವ್ರಿಗೂ ಕೂಡ ನೀವು ಡೈಲಿ ಸ್ವಲ್ಪ ಕೊಡ್ಬೋದು. ಮತ್ತು ಬೆಟ್ಟದ ನೆಲ್ಲಿಕಾಯಿ ಗೂಸ್ಬೆರಿ ಏನಂತೀವಿ, ಇದು ತುಂಬಾ ಒಳ್ಳೆಯದು, ಹೆಲ್ತ್ ಪರ್ಪಸ್ ತುಂಬಾ ಒಳ್ಳೆಯದಿದು. ಅಂದರೆ ಹೇರ್ ಗ್ರೋತಿಗೆ ಸಹಾಯ ಆಗುತ್ತೆ, ಮತ್ತು ನಮ್ಮ ಇಮ್ಯುನಿಟಿ ಬಿಲ್ಡಪ್ ಆಗುತ್ತೆ. ಬೆಳೆಯೋ ಮಕ್ಕಳಿಗೆ ತುಂಬಾ ಒಳ್ಳೆಯದು. ನಮ್ಮ ಅಮ್ಮ ಅಂತೂ ತುಂಬ ಇಷ್ಟಪಟ್ಟು ತಿಂತಾನೆ, ಯಾಕಂದರೆ ಸ್ವೀಟ್ ಆಗಿರುತ್ತಲ್ಲ, ಸೊ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ರೆಸಿಪಿ. ಸೊ ನಿಮಗೆ ಇಷ್ಟ ಆದರೆ ರೆಸಿಪಿ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ಹೇಳಿ. ಸೊ ಈಗ ನೋಡಿ, ನಾನು ಬೇಯಿಸ್ಕೊಂಡಿರೋದನ್ನು ತೆಗೆದುಬಿಟ್ಟು ಅದನ್ನು ಈಗ ನಾನು ಹೆಚ್ಕೊಳ್ತಾ ಇದ್ದೀನಿ. ಸೊ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಈಗ ನಾನು ಒಂದು ಕಡಾಯಲ್ಲಿ ಇದು ಬೆಲ್ಲನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಬಟ್ಲಷ್ಟು ಗೂಸ್ಬೆರಿ ಇದ್ದರೆ, ಬೆಟ್ಟದ ನೆಲ್ಲಿಕಾಯಿ ನೀವು ಹೆಚ್ಕೊಂಡಿರೋದನ್ನು ಒಂದು ಬಟ್ಲಷ್ಟಿದ್ದರೆ, ಇದು ಬೆಲ್ಲ ಸಮ ಪ್ರಮಾಣದಲ್ಲಿರಬೇಕು, 1 ಬಟ್ಲಷ್ಟು ಇರಬೇಕು. ಸೊ ಜಾಸ್ತಿ ನಾನು ಸಿಹಿ ಮಾಡಲ್ಲ. ಹೆಚ್ಕೊಂಡಾದಮೇಲೆ ಬೆಲ್ಲನೂ ಕೂಡ ತಗೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಈಗ ತುಪ್ಪದಲ್ಲಿ ಸ್ವಲ್ಪ, ಈಗ 1 ಸ್ಪೂನ್ ತುಪ್ಪ ಹಾಕ್ಕೊಂಡೆ. ಅದರಲ್ಲಿ ಒಂದು ಇದು ದಾಲ್ಚಿನ್ನಿ ಹಾಕ್ಕೊಂಡಿದ್ದೀನಿ, ಮತ್ತು 2 ಲವಂಗ ಹಾಕ್ಕೊಂಡಿದ್ದೀನಿ. ಇದೆರಡು ಫ್ಲೇವರ್ಗೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಸೊ ಅದಾದಮೇಲೆ ಈಗ ನೋಡಿ, ಇದೇನು ಹೆಚ್ಕೊಂಡಿದ್ದೀನಲ್ಲ ಬೆಟ್ಟದ ನೆಲ್ಲಿಕಾಯಿ, ಸೊ ಇದನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸ್ಬಿಟ್ಟು ಸ್ವಲ್ಪ ಬಾಡಿಸ್ಕೋಬೇಕು. ಸ್ವಲ್ಪ ಜಾಸ್ತಿ ಬೇಡ, ಒಂದು 2 ಮಿನಿಟ್ಸ್ ಅಷ್ಟೇ ಬಾಡಿಸ್ಕೊಂಡು ಅದಾದಮೇಲೆ ಇಮಿಡಿಯೇಟ್ಲಿ ಇದಕ್ಕೆ ನಾನು ಬೆಲ್ಲ ಸೇರಿಸ್ತಾ ಇದ್ದೀನಿ. ಸೊ ಬೆಲ್ಲ ಇದು ಬೆಟ್ಟದ ನೆಲ್ಲಿಕಾಯಿ ನೀವು ನೋಡಿರೋ ಹಾಗೆ ನಾನು ಒಂದು ಗ್ಲಾಸ್ ಇದೆ. ಸೊ 1 ಗ್ಲಾಸ್ ಅಷ್ಟೇ ನಾನು ಬೆಲ್ಲ ತೊಗೊಂಡಿದ್ದೀನಿ. ಸೊ ಈಗ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ, ಬೆಲ್ಲ ಕರಗೋವರೆಗೂ ಇದನ್ನು ಈಗ ಕುದಿಸ್ಬೇಕು ಚೆನ್ನಾಗಿ. ಬೆಲ್ಲ ಎಲ್ಲ ಸಾಫ್ಟ್ ಆಗಬೇಕು ಮತ್ತು ಎಲ್ಲ ಮಿಕ್ಸ್ ಆಗಬೇಕು ಎರಡೂ. ಸೊ ಅಲ್ಲಿವರೆಗೂ ಇದನ್ನು ನಾವು ಕುದಿಸ್ತಾ ಇರಬೇಕು. ಮತ್ತು ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ, ಒಂದು ಕಲರ್ ಚೇಂಜ್ ಕೂಡ ಆಗುತ್ತೆ, ಡಾರ್ಕ್ ಬ್ರೌನ್ ಬರುತ್ತೆ. ಸೊ ಆ ಥರ ಬಂದರೆ ಸೊ ಇದಾಗಿದೆ ಅಂತ ಅರ್ಥ. ಮಧ್ಯೆ ಸ್ವಲ್ಪ ತಿರುಗಿಸ್ತಾ ಇರಿ. ಸೊ ಹಾಗೆ ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಸೊ ನೋಡಿ, ಈಗ ಬೆಲ್ಲ ಸ್ವಲ್ಪ ಸ್ಲೋ ಆಗಿ ಕರಗ್ತಾ ಇದೆ. ಮತ್ತು ಹೈ ಫ್ಲೇಮಲ್ಲಿ ಇಡಬಾರ್ದು, ತುಂಬ ಪೂರ್ತಿಯಾಗಿ ಲೋ ಮಾಡಿ ಸಣ್ಣ ಉರಿಯಲ್ಲೇ ಇದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ. ಸೊ ನೋಡಿ, ಮುರಬ್ಬ, ಬೆಟ್ಟದ ನೆಲ್ಲಿಕಾಯಿ ಮುರಬ್ಬ, ಇದಕ್ಕೆ ಮುರಬ್ಬ ಅಂತಲೇ ಹೆಸರಿದೆ, ಮುರಬ್ಬ. ಸೊ ಇದು ರೆಡಿ. ಮುರಬ್ಬ ಅಂತಂದರೆ ಖಟ್ಟಾ ಮೀಠಾ ಅಂತ ಅನಿಸುತ್ತೆ. ಸೊ ಅದು ರೆಡಿಯಾಗಿದೆ, ಸಿಂಪಲ್ ಆಗಿದೆ. ಸೊ ಯಾರೆಲ್ಲ ಟ್ರೈ ಮಾಡ್ತಾರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ಹೇಳಿ. ಹೊರಗಡೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಶಾಪಿಂಗ್ ಇದೆ ಅಂತ. ಅಂದರೆ ಡಿಮಾರ್ಟ್ಗೆ ಹೋಗಬೇಕು. ನಿನ್ನೆ ನಾನು ಕೆಲವು ಪಿಲ್ಲೋ ಕವರ್ಸನ್ನ ತೊಗೊಂಡ್ಬಂದಿದ್ದೆ. ಅಂದರೆ ಆ ಕವರ್ಸ್ ಯಾಕೋ ಇಷ್ಟ ಆಗ್ತಾಯಿಲ್ಲ, ಯಾಕೋ ನನ್ನ ಸೋಫಾಗೆ ಸೆಟ್ ಆಗ್ತಾಯಿಲ್ಲ. ಸೊ ಹಾಗಾಗಿ ನಾನು ಚೇಂಜ್ ಮಾಡೋದಕ್ಕಂತ ಹೋಗ್ತಾ ಇದ್ದೀನಿ.
ಸೊ ಜಸ್ಟ್ ಸಿಂಪಲಾಗಿ ರೆಡಿ ಆಗ್ತೇನೆ. ಟೋನರ್ ಹಚ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಯೂಸ್ ಮಾಡ್ತಾ ಇರೋದು ಟೋನರು ಗುಡ್ ವೈಬ್ಸ್ ಅವ್ರದ್ದು ಗ್ರೀನ್ ಟೀ ಟೋನರ್. ಚೆನ್ನಾಗಿದೆ. ಜಸ್ಟ್ ನಾನು ಟೋನರ್ ಹಚ್ಕೊಂಡಿರ್ತೀನಿ, ಯಾಕಂದರೆ ಈಗ ಬಿಸಿಲಲ್ವಾ. ಸೊ ಬಿಸಿಲು ಬೇಸಿಗೆಗಾಲದಲ್ಲೂ ತುಂಬಾ ಡ್ರೈ ಅನಿಸುತ್ತೆ ಸ್ಕಿನ್. ಸೊ ಹಾಗೆ ನಾನು ಟೋನರ್ ಹಚ್ಕೊಂಡು ಆನಂತರ ಮೇಕಪ್ನ ಸ್ಟಾರ್ಟ್ ಮಾಡ್ತೀನಿ. ಸಿಂಪಲ್ ಮೇಕಪ್ ಮಾಡ್ಕೊತೀನಿ, ಜಾಸ್ತಿ ಏನು ಮಾಡೋಲ್ಲ ನಾನು, ಯಾಕಂದರೆ ಈವ್ನಿಂಗ್ ಆಗಿರೋದ್ರಿಂದ. ಸೊ ಸಿಂಪಲ್ಲಾಗಿ ಇರುತ್ತೆ. ಮತ್ತು ಈಗ ಒಂದು ಲೋಷನ್ ಮಾಯ್ಶ್ಚರೈಸಿಂಗ್ ಲೋಷನ್ ಹಚ್ಕೊಳ್ತಾ ಇದ್ದೇನೆ. ಇದು ನಾನು ಲೈಟಾಗಿ ಹಚ್ಕೊತೀನಿ. ನನ್ನ ಸ್ಕಿನ್ ಆ್ಯಕ್ಚುಲಿ ಆಯಿಲಿ ಸ್ಕಿನ್. ಸೊ ಹಾಗಾಗಿ ಲ್ಯಾಕ್ಮೆ ಅವ್ರನ್ನ ನಾನು ತುಂಬಾ ಮೊದಲಿಂದಲೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿದೆ ಲ್ಯಾಕ್ಮೆ ಪ್ರಾಡಕ್ಟ್. ನಾನು ಅವರ ಲಿಪ್ಸ್ಟಿಕ್ ಕೂಡ ಯೂಸ್ ಮಾಡ್ತೀನಿ. ಚೆನ್ನಾಗಿದೆ ಲಿಪ್ಸ್ಟಿಕ್ಸು, ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಮತ್ತು ಇದು ಚೆನ್ನಾಗಿ ಫೈನ್ ಏನು ಫೀಲ್ ಕೊಡುತ್ತೆ. ಅಂದರೆ ಈ ಥರ ಅಂದರೆ ಆಯಿಲಿನೆಸ್ ಅನಿಸಲ್ಲ ಸ್ಕಿನ್ನು. ಸೊ ನನ್ನ ಸ್ಕಿನ್ನಿಗೆ ಇದು ಸೂಟ್ ಆಗಿದೆ ಫೇಸ್ ಮಾಯ್ಶ್ಚರೈಸಿಂಗ್ ಲೋಷನ್. ಸೊ ಹಾಗೆ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಈಗ ಕೆಲವು ದಿನದಿಂದ ಇದನ್ನು ಲ್ಯಾಕ್ಮೆ ಪೀಚ್ ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಅನಿಸ್ತಾ ಇದೆ. ಸೊ ಆಯಿತು. ಇದಾದಮೇಲೆ ಇಂಪಾರ್ಟೆಂಟ್ ಏನು ಅಂದರೆ ಸನ್ಸ್ಕ್ರೀನ್ ತುಂಬಾ ಇಂಪಾರ್ಟೆಂಟ್. ಈವ್ನಿಂಗ್ ಟೈಮ್ ಆಗಿರ್ಬೋದು ಅಥವಾ ಬೆಳಗ್ಗೆ ಆಗಿರ್ಬೋದು. ಸೊ ಸನ್ಸ್ಕ್ರೀನ್ ತುಂಬಾ ಯೂಸ್ಫುಲ್, ಅದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗೆ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮುಗ್ದಿದೆ, ತೊಗೊಂಡ್ಬರಬೇಕು. ಇದು ನ್ಯೂಟ್ರಿಜನ್ ಅವ್ರದ್ದು ಚೆನ್ನಾಗಿದೆ ಸನ್ಸ್ಕ್ರೀನ್. ನ್ಯೂಟ್ರಿಜನ್ ಅಲ್ಟ್ರಾ ಶೇರ್ ಡ್ರೈ ಟಚ್ ಸನ್ ಬ್ಲಾಕ್ 50+ SPF 50+ ಇದೆ. ಸೊ ಚೆನ್ನಾಗಿದೆ ಅದು. ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ. ಇದು ಬಿಟ್ಟರೆ ಕಲರ್ ಇದು ಶುಗರ್ ಪಾಪ್ ಅದು ಕೂಡ ಅದು ಮಾಯ್ಶ್ಚರೈಸಿಂಗ್ ಸ್ಕ್ರೀನ್. ಸೊ ಜಾಸ್ತಿ ಮೇಕಪ್ ಇಲ್ಲ, ಜಸ್ಟ್ ಲೈಟ್ ಮೇಕಪ್. ಈ ಮೂರನ್ನೇ ಹಚ್ಕೊಂಡು ನೆಕ್ ಕೂಡ ಇಂಪಾರ್ಟೆಂಟ್ ಅಪ್ಲೈ ಮಾಡೋದು. ಯಾವುದೇ ಕ್ರೀಮ್ ಆಗಿರ್ಬೋದು, ಇದು ಮಾಯ್ಶ್ಚರೈಸಿಂಗ್ ಕ್ರೀಮ್ ಆಗಿರ್ಬೋದು. ಸೊ ನೆಕ್ಕಿಗೆ ತುಂಬಾ ಇಂಪಾರ್ಟೆಂಟ್ ಅಪ್ಲೈ ಮಾಡೋದು. ಸೊ ಐ ಆಮ್ ಡನ್. ಸೊ ಈಗ ಜಸ್ಟ್ ಒಂದು ಕಾಂಪ್ಯಾಕ್ಟ್ ಪೌಡ್ರನ್ನ ಯೂಸ್ ಮಾಡ್ತೀನಿ ನಾನು. ಫೌಂಡೇಶನ್ ಯೂಸ್ ಮಾಡ್ತಾ ಇಲ್ಲಲ್ಲ. ಸೊ ಅದೇ ರೀತಿ ಕ್ರೀಮ್ ಕೂಡ ಇಲ್ಲ ಫೇಸ್ ಮೇಲೆ. ಸೊ ಜಸ್ಟ್ ಒಂದು ಕಾಂಪ್ಯಾಕ್ಟ್ ಪೌಡ್ರ್. ಸೊ ಹಾಗಾಗಿ ನನ್ನ ಏನು ಆಯಿಲಿನೆಸ್ ಇದೆ ನನ್ನ ಫೇಸು ಸ್ವಲ್ಪ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ. ಸೊ ಜಸ್ಟ್ ಲೈಟಾಗಿ ನಾನು ಅಪ್ಲೈ ಮಾಡ್ತೀನಿ. ಪೌಡರು ಕೂಡ ಈ ಥರ ಟ್ಯಾಪ್ ಮಾಡ್ತಾನೆ ಅಪ್ಲೈ ಮಾಡಬೇಕು. ಈ ರೀತಿ ನೀವು ರಬ್ ಮಾಡಿದ್ರೆ ತುಂಬಾ ಹಾಚ್ ಮತ್ತು ಸರಿಯಾಗಿ ಅನಿಸಲ್ಲ ಆ್ಯಕ್ಚುಲಿ. ಸೊ ಐ ಆಮ್ ಡನ್. ಸೊ ನನ್ನ ಹತ್ರ ಇದು ಕಾಜಲ್ ಇದೆ, ಇದು ಬ್ರೌನ್ ಕಾಜಲ್. ಸೊ ನನ್ನ ಹತ್ರ ಇದು ಬ್ರೌನ್ ಕಾಜಲ್ ಇದೆ, ಚೆನ್ನಾಗಿದೆ. ಇದು ಮ್ಯೂಸಿಕ್ ಫ್ಲವರ್ ಅವ್ರದ್ದು. ಸೊ ನಾನು ಬ್ರೌನ್ ಕಾಜಲ್ ಹಚ್ಕೊಂಡ್ರೆ ಅಂದರೆ ಬ್ಲ್ಯಾಕಿಂದನೂ ಸ್ವಲ್ಪ ಲೈಟಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಬ್ರೌನ್ ಕಾಜಲ್ಲೇ ನಾನು ಅಪ್ಲೈ ಮಾಡ್ತೀನಿ. ಅಂದರೆ ನ್ಯಾಚುರಲ್ ಲುಕ್ ಕೊಡುತ್ತೆ. ಅಂದರೆ ಲೈಟಾಗಿ ಅನಿಸುತ್ತೆ ಮತ್ತು ನ್ಯಾಚುರಲ್ ಲುಕ್ ಕೊಡುತ್ತೆ. ಸೊ ಹಾಗೆ ನಾನು ಬ್ರೌನ್ ಕಾಜಲ್ನ ಯೂಸ್ ಮಾಡಿ ನೋಡಿ ಎಷ್ಟು ನ್ಯಾಚುರಲ್ ಅನ್ನಿಸ್ತಾ ಇದೆ. ಅಂದರೆ ಹಚ್ಚೆ ಇಲ್ವಾ ಅನ್ನೋ ಥರ ಅನ್ನಿಸ್ತಾ ಇದೆ. ಸೊ ಆ್ಯಂಡ್ ಲಿಪ್ಸ್ಟಿಕ್ ಫಸ್ಟ್ ಇದು ಲಿಪ್ ಬಾಮ್ ಹಚ್ಕೊಂಡಿದ್ದೆ. ಸೊ ಯಾವಾಗಲೂ ಫಸ್ಟು ನಾನು ಲಿಪ್ ಬಾಮ್ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ, ಆನಂತರನೇ ನಾನು ಲಿಪ್ಸ್ಟಿಕ್ ಹಚ್ಕೊಳ್ಳೋದು. ಸೊ ಒಂದು ಲೈಟ್ ಶೇಡ್ ಇರೋವಂಥದ್ದು, ಜಸ್ಟ್ ಲೈಟ್
ಯಾವುದೇ ರೀತಿ ಫಂಕ್ಷನ್ ಇಲ್ಲ ಏನಿಲ್ಲಲ್ಲ, ಸುಮ್ಮನೆ ಜಸ್ಟ್ ಲಿಪ್ಸ್ ಚೆನ್ನಾಗಿ ಕಾಣಬೇಕು. ಅನ್ಪಿಕ್ ಲೈಟ್ ಶೇಡ್ ಇರೋವಂಥದ್ದು ಬ್ರೌನ್ ಕಲರ್ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀನಿ. ಸೊ ಲಾಸ್ಟ್ ಜಸ್ಟ್ ಒನ್ ಹಿಂದಿ. I am good to go. Ready. ಸೊ ನನ್ನ ಸಿಂಪಲ್ ಮೇಕಪ್ ಔಟಿಂಗ್ ಅಥವಾ ಇದರ ಶಾಪಿಂಗ್ ಹೋಗೋದಾದರೆ ಸಿಂಪಲಾಗಿ ಒನ್ ಆ್ಯಂಡ್ 2 hours ಅಂದರೆ 1.5 hour ಅಥವಾ 2 hours ಈ ಥರ ಹೊರಗಡೆ ಹೋಗಬೇಕಾದ್ರೆ ಇಷ್ಟು ಸಿಂಪಲಾಗಿ ಮೇಕಪ್ ಇರಬೇಕು. ಸೊ ಓಕೆ ಚಲೋ, ಹಾಗಾದರೆ ಹೋಗೋಣ ಬನ್ನಿ. ಸೊ ಯಾವುದೆಲ್ಲ ಕಲೆಕ್ಷನ್ಸ್ ಇದೆ ಅಥವಾ ಯಾವುದು ತೊಗೊಳ್ತೀನಿ ಅಂತ ನೋಡೋಣ. ಮತ್ತು ಸ್ವಲ್ಪ ಗ್ರಾಸರಿ ಐಟಮ್ ಕೂಡ ತೊಗೊಳೋದಿದೆ. ಸೊ ಬನ್ನಿ ಹಾಗಾದರೆ ಹೋಗೋಣ. ನನಗೆ ಮೇಯ್ನಾಗಿ ಪಿಲ್ಲೋ ಕವರ್ಸ್ ಬೇಕಾಗಿತ್ತು. ಸೋಫಾಗೆ ನಾನು ಪಿಲ್ಲೋಸ್ ಇಟ್ಟಿದ್ದೀನಿ. ಸೊ ಅದಕ್ಕೆ ಪಿಲ್ಲೋ ಕವರ್ಸ್ ನಾನು ತುಂಬ ದಿನದಿಂದ ಹುಡುಕ್ತಾ ಇದ್ದೆ. ಯಾವುದೂ ನನಗೆ ಇಷ್ಟ ಆಗ್ತಾ ಇರಲಿಲ್ಲ, ಯಾಕಂದರೆ ನನ್ನ ಸೋಫಾ ಕಲರ್ ಇರೋದು ಬ್ರೌನ್ ಟೈಪ್ ಕಲರ್ ಇದೆ. ಯಾಕಂದರೆ ನಾನು ಮೇಲ್ಗಡೆ ಕವರ್ ಹಾಕಿದ್ದೀನಲ್ಲ, ಸೊ ಅದೊಂಥರ ಬ್ರೌನಿಷ್ ಕಲರ್ ಇದೆ. ಸೊ ಅದು ಅಪೋಸಿಟ್ ಕಲರ್ ಯಾವುದಾದ್ರು ತೊಗೋಬೇಕಂತ ಇತ್ತು. ಸೊ ನೋಡ್ತಾ ಇದ್ದೆ, ತುಂಬ ಜಾಗದಲ್ಲೂ ನಾನು ನೋಡಿದ್ದೀನಿ, ಯಾವುದೂ ಸೆಟ್ ಆಗ್ತಾ ಇಲ್ಲ ನನಗೆ. ಯಾವುದು ಈಗ ನಾನು ಡಿಮಾರ್ಟಿಗೆ ಬಂದು ಒಂದ್ಸಲ ಚೆಕ್ ಮಾಡೋಣ ಅಂತ ಚೆಕ್ ಮಾಡಿದೆ. ನನಗೊಂದು ಸಿಕ್ತು ಗ್ರೇ ಕಲರ್. ಸೊ ಚೆನ್ನಾಗಿದೆ, ಮನೆಗೆ ಹೋಗಿ ತೋರಿಸ್ತೀನಿ ಯಾವುದೆಲ್ಲ ತೊಗೊಂಡೆ ಅಂತ. 5 ಪಿಲ್ಲೋ ಕವರ್ಸ್ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಈಗ ಕಿಡ್ಸ್ ಸೆಕ್ಷನ್ಗೆ ಬಂದಿದ್ದೀನಿ. ನಾನಿಲ್ಲಿ ಬಂದರೆ ಎಲ್ಲಾದರೂ ಹೋದರೆ ಆಮೇಲೆ ಏನಾದರೂ ಒಂದು ತೊಗೊಳ್ಳೇಬೇಕು. ಯಾಕಂದರೆ ನನಗೆ ಇಷ್ಟ ಪರ್ಸ್ನಲಿ ಅವ್ನಿಗೇನಾದರೂ ಕೊಡಿಸ್ಬೇಕು ಅಂತ. ಕಿಡ್ಸ್ ಸೆಕ್ಷನಲ್ಲಿ ಬಂದರೆ ನಾನು ತುಂಬ ಕನ್ಫ್ಯೂಸ್ಡ್ ಆಗಿಬಿಡ್ತೀನಿ. ಯಾಕಂದರೆ ಅವನೇನು ಚಿಕ್ಕವನು, ಏನು ತೊಗೊಳ್ಬೇಕು ಅಂತ. ಅವನಿಗೆ ಈ ಥರ ಕಾರು, ಜೀಪು ಎಲ್ಲ ಇದೆ. ಈಗ ರೀಸೆಂಟಾಗಿ ಆಟೋ ಕೂಡ ಕೊಡಿಸಿದ್ದಾರೆ. ಸೊ ಅದು ಬಿಟ್ಟರೆ ಮತ್ತೇನೂ ಇರಲಿಲ್ಲ. ಬಾಲ್ ಇದೆ ಮತ್ತು ಬ್ಯಾಟ್ ಕೂಡ ಈಗ ನಾನು ರೀಸೆಂಟ್ ತೊಗೊಂಡು ಬಂದೆ. ಸೊ ನಾನು ಒಂದು ಟ್ರಕ್ ಅವನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ಟ್ರಕ್ ತೊಗೊಂಡೆ. ಸೊ ಈ ಥರ ಏನಾದರೂ ಕೊಡಿಸ್ತಾ ಇರ್ತೀನಿ, ನನಗೆ ಇಷ್ಟ ಆ್ಯಕ್ಚುಲಿ. ಅವನು ಅಷ್ಟು ತೊಗೊಂಡು ಆಡೋದಿಲ್ಲ ಈಗ ಇನ್ನು, ಆದರೂ ಕೂಡ ಅವನ ಹತ್ರ ಇರಲಿ ಕಲೆಕ್ಷನ್ನು. ಮತ್ತು ಈಗ ಸಣ್ಣರಿದ್ದಾಗೆ ತಾನೇ ಇದೆಲ್ಲ ಆಡೋದು, ಆಮೇಲೆ ದೊಡ್ಡವರಾದ್ಮೇಲೆ ಇದೆಲ್ಲ ಬರೋದಿಲ್ಲ ಅವ್ರಿಗೆ, ಇದೆಲ್ಲ ಆಡೋದಿಲ್ಲ ಅವರು. ಸೊ ನನಗೆ ಇಷ್ಟ ಆಗುತ್ತೆ. ನಾನು ಎಲ್ಲಾದರೂ ನೋಡಿದ್ರೆ, ಎಲ್ಲಾದರೂ ಹೋದರೆ, ಏನಾದರೂ ಶಾಪಿಂಗ್ ಅಂತ ಹೋದರೆ ಆಮೇಲೆ ಏನಾದರೂ ಒಂದು ವಸ್ತುನ ತೊಗೊಳ್ಳೇಬೇಕು. ಬಂದೆ ಈಗ ತಕ್ಷಣ ಇದನ್ನು ತೊಗೊಂಡು ಬಂದಿದ್ದೀನಿ. ಸೊ ಈ ಕವರ್ಸ್ ಹಚ್ಚೋದು. ಸೊ ಈಗ ಈ ಥರ ಕವರ್ಸ್ ಬೇಕಾಗಿ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಗ್ರೇಯಲ್ಲಿದೆ ಇದು. ಸೊ 149ಗೆ ಒಂದು ಆಲ್ರೆಡಿ ಇಟ್ಟಿದ್ದೀನಿ ನಾನು. ಈ ಕವರ್ಸ್ನ ತೊಗೊಂಡ್ಬಂದಿದ್ದೀನಿ, ಇದು ಮ್ಯಾಚ್ ಆಗುತ್ತೆ. ಮೊನ್ನೆ ಇದನ್ನು ತೊಗೊಂಬಂದಿದ್ದೆ. ಈ ಥರ ಈ ಕವರ್ ಇದೆ, ಈ ಕವರ್ನ ತೊಗೊಂಡ್ಬಂದಿದ್ದೆ. ನಾನು ಚೆನ್ನಾಗಿ ಅನಿಸ್ತಾ ಇತ್ತು ನನಗೆ. ಗಾಡಿ ಮತ್ತು ಕೆಲವು ಗ್ರಾಸರೀಸ್. ಸೊ ಸ್ವಲ್ಪ ಗ್ರಾಸರಿ ಕೂಡ ತೊಗೊಂಬಂದೆ. ಸೋಯಾ ಚಂಕ್ಸ್ ತೊಗೊಂಬಂದೆ, ಮತ್ತು ಇದು ಮೂಂಗ್ ತೊಗೊಂಬಂದೆ, ಹೆಸರುಬೇಳೆ, ಮೂಂಗ್ ದಾಲ್, ಚಿಲ್ಕ ಇರೋದು ಅಂದರೆ ಸಿಪ್ಪೆ ಇರೋದು, ಮತ್ತು ಕಡಲೆಬೇಳೆ. ಸೊ ಇಷ್ಟಾಗಿತ್ತು ನನ್ನ ಗ್ರಾಸರಿ. ಸೊ ನೋಡಿ, ನನ್ನ ಚಿನ್ನಿ ಪಾಪ ಎಷ್ಟು ದೊಡ್ಡವನಾಗಿದ್ದಾನೆ. ತನ್ನ ಕೈಯಿಂದ ತಾನೇ ತಿಂತಿದ್ದಾನೆ. ಅದು ಫೋರ್ಕ್ ಬೇಕು ಅವನಿಗೆ. ವಾಟರ್ ಮೆಲನ್ ಕಟ್ ಮಾಡಿ ಕೊಟ್ಟಿದ್ದೀನಿ. ಸೊ ನಾನು ತಿನ್ನಿಸ್ತೀನಿ ಅಂತಂದರೆ ಇಲ್ಲ ಅಂತಂದ. ಸೊ ನಾವೆಲ್ಲ ಫೋರ್ಕಿಂದ ಅಥವಾ ಸ್ಪೂನಿಂದ ಈ ಥರ ತಿಂತೀವಲ್ಲ, ಸೊ ಅದನ್ನು ನೋಡಿಬಿಟ್ಟು ನಾನು ಕೂಡ ತನ್ನ ಕೈಯಿಂದನೇ ತಿನ್ನಬೇಕು ಮತ್ತು ಫೋರ್ಕಿಂದನೇ ತಿನ್ನಬೇಕು ಅಂತ ತಿಂತಿದ್ದಾನೆ. ಸೊ ಏನೇ ಇರಲಿ, ಅವನು ತಿಂತಿದ್ದಾನಲ್ಲ ಫ್ರೂಟು, ಅದು ದೊಡ್ಡದ ವಿಷಯ.
ನಾನು ಅವನಿಗೆ ಡೈಲಿ ಬೇರೆ ಫ್ರೂಟು ಅಥವಾ ವೆಜಿಟೇಬಲ್ಸ್ ಈ ಥರ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಈಗಲಿಂದನೇ ಅವ್ರಿಗೆ ಕಲಿಸ್ತಾ ಹೋದರೆ ಮಕ್ಕಳಿಗೆ ಸೊ ಮುಂದೆ ಕಷ್ಟ ಆಗಲ್ಲ. ಇಲ್ಲಾಂತಂದರೆ ಮುಂದೆ ತುಂಬಾ ಕಷ್ಟ ಆಗುತ್ತೆ, ಅದು ಬೇಡ ಇದು ಬೇಡ ಅಂತಾರೆ. ಸೊ ಈಗಲಿಂದನೇ ಡಾಕ್ಟ್ರು ಕೂಡ ಅದೇ ಸಜೆಸ್ಟ್ ಮಾಡ್ತಾರೆ, ಮಕ್ಕಳಿಗೆ ಆದಷ್ಟು ಮನೆ ಫುಡ್ಡು ಮತ್ತು ನ್ಯಾಚುರಲ್ ಫುಡ್ ಕೊಡ್ತಾ ಹೋಗಿ ಅಂತ. ಸೊ ನಾನು ಅವನಿಗೆ ಶುಗರ್ ಅಥವಾ ಯಾವುದೇ ರೀತಿ ಕೊಡ್ತಾ ಇಲ್ಲ. ಶುಗರ್ ಬದಲು ಇದು ಡೇಟ್ಸ್ ಪೇಸ್ಟ್ ಮಾಡಿ ಅದನ್ನು ಆ ಫುಡ್ಡಿನಲ್ಲೇ ಹಾಕ್ತಾಯಿದ್ದೀನಿ. ಸೊ ಇದಾಗಿತ್ತು ನಮ್ಮ ದಿನ. ಸೊ ಈಗ ನನ್ನ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನನ್ನ ವೀಡಿಯೋಸ್. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿತೌಟ್ ಸಬ್ಸ್ಕ್ರೈಬ್ ಆಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.